ಜಂತರ್ ಮಂತರ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರ ಮಕ್ಕಳೂ ಇದ್ರು ಅನ್ನೋದು ಮಹತ್ವ ಪಡೆದಿದೆ. ಒಡಿಶಾ ಬಿಜೆಪಿ ಸಂಸದೆ ಅಪರಾಜಿತಾ ಸಾರಂಗಿ ಅವರ ಮಗಳು ಅರ್ಚಿತಾ ಸಾರಂಗಿ, ಅಸ್ಸಾಂನ ಸಚಿವ ಕೇಶವ್ ಮಹಾಂತ್ ಅವರ ಮಗಳು ದಿಶಿಬಾ ಮಹಾಂತ್ ಮತ್ತು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಮಗಳು ದಿವಿಜಾ ಫಡ್ನವೀಸ್ ಸೇರಿದಂತೆ ಪ್ರಮುಖ ಬಿಜೆಪಿ ನಾಯಕರ ಮಕ್ಕಳು ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ವಿರುದ್ಧದ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಬಹಿರಂಗವಾಗಿ ಬೆಂಬಲಿಸುವ ಮೂಲಕ ದೊಡ್ಡ ಸುದ್ದಿಯಾಗಿದ್ದಾರೆ. ಅವರ ಪೋಷಕರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರೊಂದಿಗೆ ನಿಂತರೆ ಬಿಜೆಪಿ ಕುಟುಂಬಗಳ ಈ ಜನ್ಜಿ ಧ್ವನಿಗಳು ಜಂತರ್ ಮಂತರ್ ಮತ್ತು ಇತರ ಪ್ರತಿಭಟನೆಗಳಲ್ಲಿ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿದ್ವು. ಆದರೆ ಈಗ ಬಿಜೆಪಿ ಸಂಸದೆ ಅಪರಾಜಿತಾ ಸಾರಂಗಿ ಅವರ ಪುತ್ರಿ ಅರ್ಚಿತಾ ಸಾರಂಗಿ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಇನ್ನೂ ಚರ್ಚೆಯಲ್ಲಿದೆ. ದೆಹಲಿಯಿಂದ ಭುವನೇಶ್ವರದವರೆಗೆ ಬಿಜೆಪಿ ವಲಯಗಳಲ್ಲಿ ಕೋಲಾಹಲಕ್ಕೆ ಕಾರಣವಾದ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅದಾಗಿದೆ. ವರದಿಗಳ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದಾಗ ಅರ್ಚಿತಾ ಅವರು ಧರ್ಮೇಂದ್ರ ಪ್ರಧಾನ್ ಫೋಟೋದೊಂದಿಗೆ ಇನ್ಸ್ಟಾಗ್ರಾಂನಲ್ಲಿ ಒಂದು ಸ್ಟೋರಿ ಬರೆದಿದ್ದಾರೆ. ನೀಟ್ ಸೋರಿಕೆ ವಿವಾದದ ಕುರಿತು ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆಯ ಬೆನ್ನಲ್ಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಅವರ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಎಲ್ಲ ಪೋಸ್ಟ್ಗಳು ಅಳಿಸಿದಂತೆ ಕಾಣುತ್ತೆ ಎನ್ನಲಾಗಿದೆ. ಕೆಲವೊಮ್ಮೆ ಅವರ ಖಾತೆಯು ಡಿಲೀಟ್ ಆದಂತೆ ಕಾಣುತ್ತೆ. ವರದಿಯ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರ ಕಚೇರಿ ಭುವನೇಶ್ವರ ಸಂಸದೆ ಅಪರಾಜಿತಾ ಸಾರಂಗಿ ಅವರಿಗೆ ಕರೆ ಮಾಡಿ ಪೋಸ್ಟ್ ತೆಗೆದುಹಾಕುವಂತೆ ಅವರ ಮಗಳನ್ನ ಕೇಳಿದೆ. ಆದರೆ ಹಿಂದೆ ಸರಿಯುವ ಬದಲು ಅರ್ಚಿತಾ ಮತ್ತೊಂದು ಪೋಸ್ಟ್ ಹಾಕಿದ್ದು ತಮ್ಮ ಪೋಸ್ಟ್ ಅನ್ನ ಅಳಿಸೋದಿಲ್ಲ ಅಂತ ಬರೆದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ಪಿಎ ತಮ್ಮ ತಾಯಿಗೆ ಸಂದೇಶ ಕಳಿಸಿ ಸ್ಟೋರಿ ತೆಗೆಯಲು ಹೇಳಿದ್ದಾರೆ ಅನ್ನೋದನ್ನ ಉಲ್ಲೇಖಿಸಿ ತಾನು ಅದನ್ನ ತೆಗೆಯೋದಿಲ್ಲ ಅಂತ ಬರೆದಿದ್ದಾರೆ. ನನ್ನ ಕುಟುಂಬ ಧರ್ಮೇಂದ್ರ ಪ್ರಧಾನ್ ಜೊತೆಗಿದೆ, ಆದರೆ ನಾನು ವಿದ್ಯಾರ್ಥಿಗಳ ಜೊತೆಗಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ತಮ್ಮ ಪೋಸ್ಟ್ ನಲ್ಲಿ ಡಿಪಿ ಅಂತಷ್ಟೇ ಉಲ್ಲೇಖಿಸಿದ್ರು. ಪ್ರಕರಣದ ಸಂದರ್ಭ ಮತ್ತು ಸಂಪರ್ಕ ವಿವರಗಳು ಡಿಪಿ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅಂತ ಸೂಚಿಸುತ್ತೆ. ಅರ್ಚಿತಾ ಪ್ರತಿಭಟನೆಗಳನ್ನ ಬೆಂಬಲಿಸಿ ಸ್ಟೋರಿಗಳನ್ನ ಹಂಚಿಕೊಳ್ತಾ ಇದ್ದಾಗ ಮತ್ತು ಪೋಸ್ಟ್ ಗಳನ್ನ ಅಳಿಸೋದಿಲ್ಲ ಅಂತ ಹೇಳ್ತಿರುವಾಗ ಅರ್ಚಿತಾ ಅವರ ತಾಯಿ ಅಪರಾಜಿತಾ ಸಾರಂಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಬೆಂಬಲಿಸಿ ಪೋಸ್ಟ್ ಮಾಡ್ತಾ ಇದ್ರು. ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ನೀಡುವುದಕ್ಕೆ ಬಹಳ ಧೈರ್ಯ ಬೇಕು. ಈ ಕಷ್ಟದ ಸಮಯದಲ್ಲಿ ನಾನು ಅವರ ಜೊತೆಗಿದ್ದೇನೆ. ಭವಿಷ್ಯಕ್ಕಾಗಿ ಅವರಿಗೆ ಶುಭ ಹಾರೈಸ್ತೇನೆ ಅಂತ ಅಪರಾಜಿತಾ ಸಾರಂಗಿ ಬರೆದಿದ್ದಾರೆ. ಸಂಸದೆ ಮತ್ತು ಅವರ ಮಗಳ ವಿಭಿನ್ನ ನಿಲುವುಗಳು ಒಡಿಶಾ ಬಿಜೆಪಿ ನಾಯಕರಲ್ಲಿ ಚರ್ಚೆಗೆ ಕಾರಣವಾಗಿವೆ. ಪ್ರಧಾನ್ ವಿರುದ್ಧ ತಮ್ಮ ಮಗಳ ನಕಾರಾತ್ಮಕ ಟೀಕೆಗಳಿಗೆ ಒಡಿಶಾ ಸಂಸದೆ ಕ್ಷಮೆ ಯಾಚಿಸಬೇಕು ಅಂತಾನು ಒತ್ತಾಯಿಸಲಾಗ್ತಿದೆ. ಬಿಜೆಪಿ ಒಂದು ಕುಟುಂಬ ಮತ್ತು ಒಬ್ಬ ಸದಸ್ಯ ತೊಂದರೆಯಲ್ಲಿದ್ದಾಗ ಎಲ್ಲಾ ಸದಸ್ಯರು ಅವರ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಮತ್ತೊಬ್ಬ ನಾಯಕರು ಹೇಳಿದ್ದಾರೆ. ಅರ್ಚಿತಾ ಅವರೊಬ್ಬರೇ ಅಲ್ಲ, ಅಸ್ಸಾಂನ ಬಿಜೆಪಿ ಸರ್ಕಾರದ ಪ್ರಬಲ ಸಚಿವ ಕೇಶವ್ ಮಹಾಂತ್ ಅವರ ಪುತ್ರಿ ದಿಶಿಬಾ ಮಹಾಂತ ಕೂಡ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಅಂತ ವರದಿಗಳು ಹೇಳುತ್ತೆ. ಅಸ್ಸಾಂನಲ್ಲಿ ಈ ವಿವಾದ ಎದ್ದಾಗ ಒಡಿಶಾದಲ್ಲಿನ ವಿವಾದದ ಬಿಸಿ ಇನ್ನೂ ತಣ್ಣಗಾಗಿರಲಿಲ್ಲ. ವರದಿಯ ಪ್ರಕಾರ ಗುವಾಹಟಿಯಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ ದಿಬಿಷಾ ಭಾಗವಹಿಸಿದ್ರು. ಅವರ ಘೋಷಣೆಗಳ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ವು. ಕಳೆದ ವರ್ಷ ಇಂಗ್ಲೆಂಡ್ನಲ್ಲಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿದ ಅವರ ಪುತ್ರಿ ದಿಶಿಬಾ ಮಹಾಂತ ನೀಟ್ ಯುಜಿ ಪರೀಕ್ಷಾ ಪತ್ರಿಕೆ ಸೋರಿಕೆ ವಿರುದ್ಧ ಘೋಷಣೆಗಳನ್ನ ಕೂಗ್ತಿರೋದು ಕಂಡುಬಂದಿದೆ. ವರದಿಯ ಪ್ರಕಾರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ದಿಶಿಬಾ ಪ್ರಧಾನಿ ಮೋದಿ ವಿರುದ್ಧ ಘೋಷಣೆಗಳನ್ನ ಕೂಗ್ತಿರೋದು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇರೋದು ಕಂಡುಬಂದಿದೆ. ವಿಡಿಯೋದಲ್ಲಿ ಅವರು ಫಲಕ ಹಿಡಿದು ವಿದ್ಯಾರ್ಥಿಗಳೊಂದಿಗೆ ಕುಳಿತು ಘೋಷಣೆಗಳನ್ನ ಕೂಗ್ತಿರೋದು ಕಂಡುಬರುತ್ತೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗವನ್ನು ಕೂಡ ಅವರು ಖಂಡಿಸಿದ್ರು. ವಿದ್ಯಾರ್ಥಿಗಳು ಶಾಂತಿಯುತ ಪ್ರತಿಭಟನೆ ನಡೆಸೋಕೆ ಮಾತ್ರ ಬಯಸಿದ್ರು, ಅದು ಹಿಂಸಾತ್ಮಕವಾಯಿತು ಅಂತ ಅವರು ಹೇಳಿದ್ದಾರೆ. ಧೈರ್ಯ ತೋರಿಸಿದ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಹೆಮ್ಮೆ ಇದೆ ಮತ್ತು ಅವರು ನನ್ನನ್ನು ಇಲ್ಲಿಗೆ ಬರಲು ಪ್ರೇರೇಪಿಸಿದ್ರು ಅಂತ ಅವರು ಬರೆದಿದ್ದಾರೆ. ಈ ವಿಷಯ ಎಷ್ಟರ ಮಟ್ಟಿಗೆ ಉಲ್ಬಣಗೊಂಡಿತ್ತು ಅಂತಂದ್ರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರೇ ಮಾತಾಡಬೇಕಾಯಿತು. ಕೇಶವ್ ಮಹಾಂತ್ ಅವರನ್ನ ಅವರ ಮಗಳ ಪ್ರತಿಭಟನೆಯಿಂದಾಗಿ ಟ್ರೋಲ್ ಮಾಡಲಾಗಿದೆ ಅಂತ ನಾನು ಭಾವಿಸೋದಿಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಆದರೆ ದಿಶಿಬಾ ಎತ್ತಿದ ಘೋಷಣೆಗಳನ್ನ ನಾನು ಒಪ್ಪೋದಿಲ್ಲ. ಭೇಟಿಯಾದಾಗ ನಾನು ಖಂಡಿತವಾಗಿಯೂ ಆಕೆ ಜೊತೆ ಮಾತಾಡ್ತೀನಿ ಮತ್ತು ಆಕೆ ಹೇಳಿದ್ದು ತಪ್ಪು ಅಂತ ವಿವರಿಸ್ತೀನಿ ಅಂತ ಶರ್ಮಾ ಹೇಳಿದ್ರು. ಮತ್ತೊಂದು ಕಡೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ವಿವಾದಕ್ಕೆ ಒಳಗಾಗಿದ್ದಾರೆ. ಫಡ್ನವೀಸ್ ಅವರ ಮಗಳು ದಿವಿಜಾ ಫಡ್ನವೀಸ್ ಯಾವುದೇ ಪ್ರತಿಭಟನೆಯಲ್ಲಿ ಬೀದಿಗಿಳಿದೇ ಇದ್ರು ಸಾಮಾಜಿಕ ಮಾಧ್ಯಮದ ಮೂಲಕ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು. ವರದಿಯ ಪ್ರಕಾರ ಶಾಂತಿಯುತ ಪ್ರತಿಭಟನೆ ಪ್ರತಿಯೊಬ್ಬ ನಾಗರಿಕನ ಪ್ರಜಾಪ್ರಭುತ್ವದ ಹಕ್ಕು ಅಂತ ದಿವಿಜಾ ಹೇಳಿದ್ರು. ವಿದ್ಯಾರ್ಥಿಗಳ ಕಳವಳಗಳು ಮತ್ತು ಶಿಕ್ಷಣ ಸುಧಾರಣೆಯ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರು. ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಈಗಾಗಲೇ ಗಮನಿಸಿದಂತೆ ವಿರೋಧ ಪಕ್ಷಗಳ ಕಾರ್ಯಕರ್ತರು ಮಾತ್ರವಲ್ಲ, ಬಿಜೆಪಿಗೆ ಮತ ಹಾಕಿದ ಜನ ಕೂಡ ಇದ್ರು. ತಮ್ಮ ಕುಟುಂಬಗಳು ಬಿಜೆಪಿಗೆ ಮತ ಹಾಕಿವೆ ಅಂತ ಕ್ಯಾಮೆರಾ ಮುಂದೆ ಘೋಷಿಸಿಕೊಂಡ ಮಕ್ಕಳು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ತಮ್ಮನ್ನ ರಾಜಕೀಯೇತರ ಅಂತ ಅಂದುಕೊಳ್ಳೋರು ಕೂಡ ಇದ್ರು. ಅಸ್ಸಾಂ, ಒಡಿಶಾ ಮತ್ತು ಮಹಾರಾಷ್ಟ್ರದ ಬಿಜೆಪಿ ನಾಯಕರ ಮಕ್ಕಳು ಪ್ರತಿಭಟನೆಯಲ್ಲಿದ್ರು ಅನ್ನೋದನ್ನ ನೋಡುವಾಗ
ಪ್ರತಿಭಟನೆಗಳಿಗೆ ಬೆಂಬಲ ಪಕ್ಷದ ಆಧಾರದಲ್ಲಿ ಅಥವಾ ಸೈದ್ಧಾಂತಿಕ ಆಧಾರದಲ್ಲಿ ಬಂದಿದ್ದಾಗಿರಲಿಲ್ಲ ಅನ್ನೋದು ಸ್ಪಷ್ಟ. ಅವರೆಲ್ಲರೂ ಶಿಕ್ಷಣದ ವಿಷಯದಲ್ಲಿ, ಅದರಲ್ಲೂ ನೀಟ್ ಪತ್ರಿಕೆ ಸೋರಿಕೆ ವಿಷಯದಲ್ಲಿ ಒಂದಾಗಿ ಹೋರಾಟಕ್ಕೆ ನಿಂತವರಾಗಿದ್ರು ಮತ್ತು ಈ ಹೋರಾಟದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರ ಮಕ್ಕಳೇ ತಮ್ಮ ಪೋಷಕರ ರಾಜಕೀಯ ನಿಲುವನ್ನೂ ಮೀರಿ ತಮ್ಮದೇ ನಿಲುವಿಗೆ ಬದ್ಧರಾಗಿ ಪಾಲ್ಗೊಂಡಿದ್ರು ಅನ್ನೋದು ಹೊಸ ಪೀಳಿಗೆಯ ಆಲೋಚನೆಯಲ್ಲಿನ ಸ್ವಂತಿಕೆಯನ್ನ ತೋರಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.